ಹಲೋ ನಮಸ್ಕಾರ. ತುಂಬ ಜನ ನನ್ನ ರೆಸಿಪಿ ವಿಡಿಯೋನ ಮಿಸ್ ಮಾಡಿದ್ದೀವಿ ಅಂತ ಗೊತ್ತುಂಟು. ಸೊ ಇವತ್ತು ನಾನು ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅದುವೇ ಮಸೂರ್ ದಾಲ್ ಯೂಸ್ ಮಾಡಿ ಒಂದು ದಾಲ್ ಅಥವಾ ತೋವೆ ಥರ ಮಾಡಲಿಕ್ಕೆ. ಸೊ ಇದರಲ್ಲಿ ನೀವು ಬೇರೆ ಯಾವುದೇ ತೊಗರಿ ಬೇಳೆ ಆಗಿರ್ಬೋದು ಅಥವಾ ಚೆನ್ನ ದಾಲ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಮಿಕ್ಸ್ ಕೂಡ ಮಾಡ್ಬೋದು. ಸೊ ಆಪ್ಷನಲ್. ನಾನೇನು ಮಾಡಿದ್ದೀನಿ ಅಂದರೆ ಮಸೂರ್ ದಾಲ್ನ ಮಾತ್ರ ಸೋಕ್ ಮಾಡಿ ಇಟ್ಟಿದ್ದೆ ಒಂದು ಹಾಫ್ ಆನ್ ಅವರ್ ತನಕ. ಅದಾದ ನಂತರ ನಾನು ಕುಕ್ಕರಲ್ಲಿ ಅಂದರೆ ವಾಶ್ ಮಾಡಿ ಅದಾದಮೇಲೆ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಎಣ್ಣೆ ಹಾಗೂ ಅರಿಶಿನ ಹಾಕಿ ಕುಕ್ಕರ್ನ ಕೂಗಿಸಿದ್ದೀನಿ. 2-3 ವಿಸಿಲ್ ತೆಗೆದ್ರೆ ಸಾಕು. ಆಮೇಲೆ ಹೀಗೆ ಚೆನ್ನಾಗಿ ಸ್ಟರ್ ಮಾಡ್ತಾ ಅದನ್ನ ಏನಂತಾರೆ ಸ್ಮ್ಯಾಶ್ ಮಾಡಬೇಕು. ನೆಕ್ಸ್ಟ್ ನಾನು ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕಿದ್ದೇನೆ. ಜಜ್ಜಿದಂತಹ ಜಿಂಜರ್ ಆ್ಯಂಡ್ ಗ್ರೀನ್ ಚಿಲ್ಲಿ ಹಾಗೂ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಕುದಿಸಬೇಕು. ಈಗ ನಾನು ಎಷ್ಟು ಬೇಕು ಅಷ್ಟು ನೀರು ಹಾಕಿದ್ದೇನೆ. 1-2 ಗ್ಲಾಸ್ ತನಕ ನೀವು ಹಾಕ್ಬೋದು. ತೋವೆ ಅಂದರೆ ತುಂಬ ವಾಟರಿ ಆಗಿರುತ್ತೆ. ದಾಲ್ ನಾರ್ಮಲಿಯಾಗಿ ಗಟ್ಟಿಯಾಗಿ ಬರುತ್ತೆ. ಬಟ್ ತೋವೆ ಅಂತ ಹೇಳಿದರೆ ನಾವು ಇಡ್ಲಿಗೆಲ್ಲ ಹೋಟೆಲಲ್ಲಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಕ್ಲೋಸ್ ಮಾಡಬೇಕಾದ್ರೆ ಲಿಡ್ನ ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಮಾಡಲೇಬೇಡಿ, ಯಾಕಂದರೆ ಉಕ್ಕಿ ಬರುತ್ತೆ, ಗೊತ್ತಾಗೋದಿಲ್ಲ. ಸೊ ಹಾಫ್ ಲಿಡ್ನ ಕ್ಲೋಸ್ ಮಾಡಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ತನಕ ನೀವು ಮಾಡಿ ಅಂತ ಹೇಳ್ತೇನೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಾನು 1.5 ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿದ್ದೇನೆ. ಆಮೇಲೆ ಟೇಸ್ಟ್ ಮಾಡಿ ವಾಪಸ್ ಹಾಕ್ತಾಯಿದ್ದೆ. ಸೊ ನೀವು ನೋಡ್ಬೋದು. ಲಾಸ್ಟಿಗೊಂದು ಒಗ್ಗರಣೆ ಕೊಟ್ಟಿದ್ರೆ ಆಯಿತು. ಒಗ್ಗರಣೆಗೆ ನಾನು ತೆಂಗಿನೆಣ್ಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಅಜ್ವೈನ್ ಹಾಗೂ ರೆಡ್ ಚಿಲ್ಲಿ ಹಾಕಿದ್ದೇನೆ, ಅಷ್ಟೇ. ನನ್ನ ಈ ರೆಸಿಪಿ ವಿಡಿಯೋಸ್ಗಳನ್ನ ಮಿಸ್ ಮಾಡಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ವಿಡಿಯೋಂದಿಗೆ ಸಿಗ್ತೀನಿ ಅಂತ ಹೇಳ್ತೇನೆ. ಟೇಕ್ ಕೇರ್, ಬಾಯ್.